ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತೊಂದು ಸಿಂಪಲ್ ಆಗಿರೋಂತಹ ಸಿಂಗಲ್ ಸ್ಟೆಪ್ನಲ್ಲಿ ಹಾಕೋಂಥ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ಬಿಗಿನರ್ಸು ತುಂಬ ಈಸಿಯಾಗಿ ಹಾಕೋಂಥದ್ದು. ನಾನು ತುಂಬ ಸ್ಲೋ ಆಗಿ ಹಾಕಿ ತೋರಿಸ್ತಾ ಇದ್ದೀನಿ ಬಿಗಿನರ್ಸ್ಗೋಸ್ಕರ. ಫಸ್ಟಿಗೆ ನಾನು 6 ಎಳೆ ದಾರನ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ. ತೊಗೊಂಡ್ಬಿಟ್ಟು ಗಂಟು ಕಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬಟ್ಟೆಗೆ ಒಂದ್ಸರಿ ಲಾಕ್ ಆದಮೇಲೆ ಪಕ್ಕದಲ್ಲಿ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ ಹಾಕ್ತೀನಿ. ಅಂದರೆ ಒಂದು ಲಾಕ್ ಆದಮೇಲೆ ಮತ್ತೊಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್. ಇವಾಗ ಒಂದು ಎರಡು ಚೈನು, 3, 4 ಚೈನು ಅಥವಾ 5 ಚೈನ್ ಆದರೂ ಹಾಕ್ಬೋದು. ಹಾಕ್ಬಿಟ್ಟು ಇಲ್ಲಿ ಕುಚ್ಚು ಬರುತ್ತೆ, ಹಂಗಾಗಿ 4ರಿಂದ 5 ಚೈನ್ ಹಾಕ್ಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಡೈರೆಕ್ಟಾಗಿ ಬಟ್ಟೆಗೆ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಇವಾಗ ನೋಡಿ 5 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ. ಲಾಕ್ ಆದಮೇಲೆ ಈಗ ಪಕ್ಕದಲ್ಲಿ ಮತ್ತೆ ಒಂದು 3ರಿಂದ 4 ಅಥವಾ ಒಂದು 5ರಿಂದ 6 ಆದರೂ ನೀವು ಸಿಂಗಲ್ ಕ್ರೋಶೆಟ್ ಆದರೂ ಹಾಕ್ಬೋದು, ಅಥವಾ ಹಾಫ್ ಡಬಲ್ ಕ್ರೋಶೆಟ್ ಅಂದರೆ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡ್ಬಿಟ್ಟು ಮತ್ತು ಬಟ್ಟೆಗೆ ಈ ಥರ ತೂರಿಸ್ಬಿಟ್ಟು ದಾರ ತಂದುಬಿಟ್ಟು ಸೂಜಿ ಮೇಲೆ 3 ದಾರ ಇರುತ್ತೆ, 3 ದಾರದಿಂದನೂ ಈ ಥರ ಬಂದರೆ ಅದು ಹಾಫ್ ಡಬಲ್ ಕ್ರೋಶೆಟ್ ಆಗುತ್ತೆ. ಆ ಥರ ಮಾಡ್ಕೋಬೇಕು. ಇಲ್ಲಿ ನೋಡಿ ನಾನು 5 ಚೈನ್ ಹಾಕಿ ಲಾಕ್ ಆದಮೇಲೆ ಒಂದು 3 ಅಥವಾ 4 ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕಿದ್ದೀನಿ. ಹಾಕಿಬಿಟ್ಟು ಒಂದು ರಿಂಗ್ ಬೀಡ್ ತೊಗೊಳ್ತಾ ಇದ್ದೀನಿ. ಈ ಥರ ರಿಂಗ್ ಬೀಡ್ ತೊಗೊಂಡ್ಬಿಟ್ಟು ಈ ರಿಂಗ್ ಬೀಡನ್ನ ಲೆಫ್ಟ್ ಹ್ಯಾಂಡ್ನಲ್ಲೇ ದಾರನ ಸುತ್ಕೊಂಡ್ಬಿಟ್ಟು ಲೆಫ್ಟ್ ಹ್ಯಾಂಡ್ನಲ್ಲೇ ಬ್ಯಾಲೆನ್ಸ್ ಮಾಡ್ಕೋಬೇಕು. ಈ ಥರ ಬ್ಯಾಲೆನ್ಸ್ ಮಾಡಿಕೊಂಡು ನೀಟಾಗಿ ಇಟ್ಕೊಂಡು ಸೂಜಿ ಒಳಗಡೆ ಅಂದರೆ ಈ ರಿಂಗ್ ಬೀಡ್ ಒಳಗಡೆಗೆ ನಾವು ಸೂಜಿ ತೋರಿಸ್ಬೇಕಂದ್ರೆ ಸೂಜಿ ಮೇಲೆ ಒಂದು ಸರಿ ದಾರ ತೊಗೋಬೇಕು. ನಾನು ಇವಾಗ ತೊಗೊಳ್ತೀನಿ ನೋಡಿ. ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡ್ಬಿಟ್ಟು ಬೀಡ್ ಒಳಗಡೆ ಸೂಜಿನ ತೋರಿಸ್ಬಿಟ್ಟು ದಾರ ತಂದುಬಿಟ್ಟು ಇವಾಗ ಈ 3 ದಾರದಿಂದನೂ ಒಂದು ಸರಿ ಹೊರಗಡೆ ಬರಬೇಕು ನೋಡಿ. ಈ ಥರ ಹೊರಗಡೆ ಬರಬೇಕು. ಹಾಫ್ ಡಬಲ್ ಕ್ರೋಶೆಟ್ ಅಂತಾರೆ ಇದನ್ನು. ಹಾಫ್ ಡಬಲ್ ಕ್ರೋಶೆಟ್ ಆದಮೇಲೆ ಈಗ ಇಲ್ಲಿ ನಾನು 1, 2, 3 ಚೈನ್ ಹಾಕ್ತೀನಿ. ಹಾಕ್ಬಿಟ್ಟು ನೋಡಿ ಇಲ್ಲಿ ಖಾಲಿ ಜಾಗ ಇದೆಲ್ಲ ಕಾಣ್ತಾ ಇದೆಯಲ್ಲ, ಬೀಡನ್ನ ನಾವು ಜಾಯಿಂಟ್ ಮಾಡ್ಕೊಂಡಿದ್ದ ಜಾಗ ಇರುತ್ತಲ್ಲ ಅಲ್ಲಿಗೆ ಒಳಗಡೆ ಹೋಗಿ ದಾರ ತಂದುಬಿಟ್ಟು ಕ್ಲೀನಾಗಿ ಎಲ್ಲ ದಾರಗಳು ಬರೋ ಥರ ನೀಟಾಗಿ ದಾರನ ಈ ಥರ ತೊಗೊಂಡು ಬಂದು ಒಂದು ಪಿಕೌಟ್ ಮಾಡ್ತೀನಿ. ಲಾಕ್ ಮಾಡಿ ಪಿಕೌಟ್ ಆಯಿತು. ಇವಾಗ ಸ್ವಲ್ಪ ದಾರ ಮೇಲೆತ್ಕೊಂಡು ಬೀಡ್ಸ್ ಬೇಕು ಅಂದರೆ ಇಲ್ಲಿ ನೀವು ಸ್ವಲ್ಪ ದಾರ ಮೇಲೆತ್ಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡಬೇಕು. ಬೀಡ್ ಬೇಡ ಅಂದರೆ ನೋಡಿ ಹಾಗೇ ನೀವು ಡೈರೆಕ್ಟಾಗಿ ಇದನ್ನು ಬೀಡನ್ನ ಲೆಸ್ ಮಾಡಿಬಿಟ್ಟು ಸಹ ಹಾಕ್ಬೋದು. ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಮತ್ತು ರಿಂಗ್ ಬೀಡ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು 3 ದಾರದಿಂದ ಹೊರಗಡೆ ಬರಬೇಕು. ಬಂದುಬಿಟ್ಟು 1, 2, 3 ಚೈನ್ ಹಾಕ್ತೀನಿ. ಆ ಬೀಡ್ ಕೆಳಗಡೆ ಹೋಲ್ ಕಾಣ್ತಾ ಇರುತ್ತೆ ಅಲ್ಲಿಗೆ, ಅಂದರೆ ಏನಿಲ್ಲ ಹಾಫ್ ಡಬಲ್ ಕ್ರೋಶೆಟ್ ಇದೆಯಲ್ಲ ಅದ್ರ ಬ್ಯಾಕ್ ಸೈಡ್ ಹೋಗಿ ದಾರ ತಂದುಬಿಟ್ಟು ಲಾಕ್ ಮಾಡಬೇಕು. ಪಿಕೌಟ್ ಆಯಿತು. ಇವಾಗ ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ತೀನಿ ನಾನಿಲ್ಲಿ. ಮಾಡಿಬಿಟ್ಟು ಸೂಜಿ ಮೇಲೆ ದಾರ ತೊಗೊಂಡು ಮತ್ತು ಅದೇ ಥರನೇ ಇಲ್ಲಿ ನಮಗೆ ಟೋಟಲಾಗಿ ಒಂದು 5 ಅಥವಾ 6 ಬೀಡ್ಸ್ಗಳು ಬರುತ್ತೆ. ರಿಂಗ್ ಬೀಡನ್ನ ನೀವು ದೊಡ್ಡದು ತೊಗೊಂಡ್ರೆ ಇನ್ನೂ ದೊಡ್ಡದಾಗಿರೋಂತಹ ಡಿಸೈನ್ ಬರುತ್ತೆ. ಬಟ್ ರಿಂಗ್ ಬೀಡ್ ಇಷ್ಟೇ ಸಾಕು ಅಂದರೆ ಇದನ್ನು ಮಾಡ್ಕೋಬೋದು. ಬೀಡ್ ಇಲ್ಲದೇನೂ ಇದನ್ನು ಹಾಕ್ಬೋದು. ಅಂದರೆ ಆ ಏನು ಸ್ಮಾಲ್ ಸೈಜ್ ಬೀಡನ್ನ ನಾನು ಯೂಸ್ ಮಾಡಿದ್ದೀನಲ್ಲ ಅದನ್ನು ಸ್ಕಿಪ್ ಮಾಡಿಬಿಟ್ಟು ನೀವು ಹಾಗೇ ಹಾಫ್ ಡಬಲ್ ಕ್ರೋಶೆಟ್ಗಳನ್ನ ಹಾಕ್ಕೊಂಡು ಪಿಕೌಟ್ ಹಾಕ್ಬಿಟ್ಟು ಮಾಡಿ ಕೊಡ್ಬೋದು. ಹೊಸಬ್ರಾಗಿದ್ದರೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ ತಕ್ಷಣ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ. ನೀವು ನಾನು ಹಾಕಿರೋಂಥ ವೀಡಿಯೋಸ್ಗಳನ್ನೆಲ್ಲ ನೋಡ್ಬೋದು. ಹಾಗೆ ಶಾರ್ಟ್ಸ್ಗಳನ್ನ ಹಾಕಿದ್ದೀನಿ, ಯಾವುದು ಅಂತ ಡಿಸೈನ್ನ ನೀವು ನೋಡ್ಬೋದು. ಹಾಗೆಯೇ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಕಮೆಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಕಮೆಂಟ್ ಮಾಡೋದ್ರಿಂದ ನಮಗೆ ಮೋಟಿವೇಟ್ ಆಗ್ತೀವಿ. ನಾವು ಇನ್ನೂ ಸ್ವಲ್ಪ ಒಳ್ಳೊಳ್ಳೆ ಡಿಸೈನ್ನ ಹುಡುಕಿ ಹಾಕಬೇಕು ಅಂತ ಹಾಕ್ತೀವಿ ನೋಡಿ. ಈ ಥರ ಪಿಕೌಟ್ ಮಾಡಬೇಕು. ಇದೇ ಥರನೇ ನಾವಿಲ್ಲಿ ನಾನು ಹೇಳಿದ್ನಲ್ಲ ಹಾಗೇ ನಮಗೆ ಟೋಟಲಾಗಿ ಒಂದು 5ರಿಂದ 6 ಬೀಡ್ಸ್ಗಳು ಬರುತ್ತೆ. ಇದಕ್ಕಿಂತ ಸ್ವಲ್ಪ ದೊಡ್ಡ ಬೀಡ್ ಬೇಕು ಅಂದ್ರೂ ಸಹ ನೀವು ಹಾಕ್ಕೋಬೋದು. ಇದು ನಾವು ಆರ್ಚಿಗೆಲ್ಲ ಯೂಸ್ ಮಾಡ್ತೀವಲ್ಲ ಸ್ಮಾಲ್ ಸೈಜ್ ಬೀಡು, ಆ ಬೀಡನ್ನ ನಾನು ಹಾಕಿದ್ದೀನಿ. ಇಲ್ಲಿ ನೋಡಿ ಸ್ವಲ್ಪ ಫಾಸ್ಟ್ ಮಾಡಿದೆ ನಾನು, ಯಾಕಂದರೆ ಇಷ್ಟೊತ್ತು ತನಕ ನಿಧಾನಕ್ಕೆ ತೋರಿಸಿದೆ. ನಿಮಗಿದು ತುಂಬ ಸ್ಲೋ ಅನಿಸಿದರೆ ನೀವು ಇನ್ನೂ ಫಾಸ್ಟಾಗಿ ಮಾಡ್ಕೋಬೋದು. ನಿಮ್ಮದು ನೋಡ್ತಾ ಇರೋದ್ರಲ್ಲಿ ಆಪ್ಷನ್ಸ್ನಲ್ಲೇ ಇರುತ್ತೆ, ನೀವೇ ಮಾಡ್ಕೋಬೋದು. ಇವಾಗ ನೋಡಿ 1, 2, 3, 4, 5, 6 ಆಯಿತು. 7 ಆದರೂ ಹಾಕ್ಬೋದು, 6 ಆದರೂ ಹಾಕ್ಬೋದು. ಪಿಕೌಟ್ಸ್ ಬಂದು ನಮಗೆ ಒಂದು 7 ಬರುತ್ತೆ ಪಿಕೌಟ್ಸು, ಇಲ್ಲಾಂದರೆ 8 ಪಿಕೌಟ್ಸ್ ಬರುತ್ತೆ.
ಇದೇ ಥರನೇ ಕಂಪ್ಲೀಟ್ ಮಾಡಿಬಿಟ್ಟು ಸಿಂಗಲ್ ಸ್ಟೆಪ್ನಲ್ಲಿ ತುಂಬ ಈಸಿಯಾಗಿ ನೀವು ಯಾರಾದರೂ ಬೇಗನೆ ಹಾಕ್ಕೊಡಿ ಅನ್ನೋರಿಗೆ ಸಿಂಗಲ್ ಸ್ಟೆಪ್ನಲ್ಲಿ ಆಗಿರೋದ್ರಿಂದ ಈಸಿಯಾಗಿ ನೀವು ಏನಿಲ್ಲ ಅಂದರೂ ಒಂದು 2 hours 3 hours ಕಂಪ್ಲೀಟ್ ಮಾಡಿ ವಿತ್ ಕುಚ್ಚು ಕಟ್ಟಿ ಕೊಡ್ಬೋದು. ಇದು ಪಕ್ಕ ಅಂದರೆ ಸ್ಯಾರಿಗೆ ಫುಲ್ಲು ಕಂಪ್ಲೀಟ್ ಮಾಡ್ಬೋದಂದರೆ ನೀವು ಒಂದು 3 hours ಕಂಪ್ಲೀಟ್ ಮಾಡಿಬಿಟ್ಟು ಮತ್ತು ಕುಚ್ಚು ಕಟ್ಟಿ ಕೊಡ್ಬೋದು. ಪ್ರೈಸ್ ಬಂದು 350 400 ಒಳಗಡೆ ಚಾರ್ಜ್ ಮಾಡ್ಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ 1 2 3 4 5 6 7 ಮತ್ತು 8 ಪಿಕಾಟ್ಸ್ ಬಂತು. 8 ಪಿಕಾಟ್ಸು ಮತ್ತು 7 ಬೀಡ್ಸ್ ಬಂದಿದೆ ನಮಗೆ ಟೋಟಲಾಗಿ. ಅದು ಎಷ್ಟು ಗ್ಯಾಪ್ ಇದೆಯೋ ಅಷ್ಟಕ್ಕೇ ಒಂದು 5 ಚೈನ್ ಅಷ್ಟು ಗ್ಯಾಪ್ ಬರುತ್ತೆ. ಅಷ್ಟು ಗ್ಯಾಪಿಗೆ ಕರೆಕ್ಟಾಗಿ ಮತ್ತು ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡ್ಬಿಟ್ಟೆ ಡೈರೆಕ್ಟಾಗಿ ಇಲ್ಲಿ ನೋಡ್ಕೋಬೇಕು, ಲೆಂತ್ ನೋಡ್ಕೊಂಡ್ಬಿಟ್ಟು ಕರೆಕ್ಟಾಗಿಯೇ ನಾವು ಅಲ್ಲಿಗೆ ಲಾಕ್ ಮಾಡಬೇಕು. ಅದಂದರೆ ಆ ಬೀಡ್ಸ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಇಲ್ಲಿ ಲಾಕ್ ಮಾಡಬೇಕಾಗತ್ತೆ. ಸೂಜಿ ತೋರಿಸ್ಬಿಟ್ಟು ದಾರ ತಂದು ಇಲ್ಲಿ ಡಬಲ್ ಕ್ರೋಶೆಟೇ ಮಾಡಬೇಕು. ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡೋಗಿರ್ತೀವಲ್ಲ ಆವಾಗಲೇನೋ ಅದೇ ಥರ ಮಾಡಿರ್ತೀವಲ್ಲ ಅದೇ ಥರನೇ ಇಲ್ಲಿ ಮಾಡಬೇಕು. ಹಾಫ್ ಡಬಲ್ ಕ್ರೋಶೆಟ್ ಅಥವಾ ಸಿಂಗಲ್ ಕ್ರೋಶೆಟ್ ಆದರೂ ಹಾಕ್ಬೋದು. ನೋಡಿ ಕಂಪ್ಲೀಟ್ ಆದಮೇಲೆ ಈ ಥರ ಇರುತ್ತೆ. ಈಗ ಪಕ್ಕದಲ್ಲಿ ಮತ್ತೆ ನಾನು ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕ್ಕೊಂಡು ಹೋಗ್ತೀನಿ. ಇಲ್ಲಿನೂ ಸಹ ನಮಗೆ ಸಿಂಗಲ್ ಕ್ರೋಶೆಟ್ ಒಂದು 3 ರಿಂದ 4, ನಿಮಗೆ ಸಿಂಗಲ್ ಕ್ರೋಶೆಟ್ ಬೇಡ ಅಂದರೆ ಒಂದು 3 ಚೈನ್ ಅಥವಾ 4 ಚೈನ್ ಹಾಕ್ಬಿಟ್ಟು ಒಂದೇ ಸರಿಗೆ ಬಟ್ಟೆಗೆ ಡೈರೆಕ್ಟಾಗಿ ಲಾಕ್ ಆ ಥರನೂ ಮಾಡ್ಬೋದು. ಈ ಥರ ಮಾಡೋದ್ರಿಂದ ಇಲ್ಲೇನಾಗುತ್ತೆ ಅಂದರೆ ನಮಗೆ ಸ್ವಲ್ಪ ಥಿಕ್ನೆಸ್ ಕಾಣುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ 4 ಹಾಕಿದ್ದೀನಲ್ಲ ಅದೇ ಥರನೇ ಇಲ್ಲೂ ಸಹ ಬೀಡ್ ಅಂದರೆ ಆರ್ಚ್ ಲಾಕ್ ಆದಮೇಲೆ 4 ಡಬಲ್ ಇದು ಸಿಂಗಲ್ ಕ್ರೋಶೆಟ್ ಹಾಕಿಬಿಟ್ಟು 4 ಚೈನ್ ಹಾಕ್ತೀನಿ. ನೋಡಿ ಡಿಸೈನ್ ಬಂದು ತುಂಬ ಚೆನ್ನಾಗಿದೆ. ಇಲ್ಲಿ ಕುಚ್ಚು ಬರುತ್ತೆ. ಇನ್ನೂ ಗ್ಯಾಪ್ ಬೇಕು ಅಂದರೆ ಹತ್ರ ಆಯಿತು ಅಂತ ಅನಿಸಿದರೆ ನಾನು ಹೇಳಿದ್ನಲ್ಲ ಸ್ವಲ್ಪ ಅಲ್ಲಿ ಏನು ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕಿದ್ದೀನೋ ಅದನ್ನು ಇನ್ಕ್ರೀಸ್ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಸ್ವಲ್ಪ ಗ್ಯಾಪ್ ಕೊಡ್ಬೋದು. ಮತ್ತು 5 ಚೈನ್ ಹಾಕ್ತೀನಿ. ಇಲ್ಲಿಗೆ ಬರುತ್ತೋ ಅಲ್ಲಿಗೆ ಡೈರೆಕ್ಟಾಗಿ ಮತ್ತು ಬಟ್ಟೆಗೆ ಲಾಕ್ ಮಾಡ್ತೀನಿ. ಇಲ್ಲಿನೂ ಸಹ ಒಂದು 4 ಸಿಂಗಲ್ ಕ್ರೋಶೆಟ್ ಹಾಕ್ತೀನಿ. 4 ಸಿಂಗಲ್ ಕ್ರೋಶೆಟ್ ಬೇಡ ಅಂದರೆ ಒಂದು 5 ಚೈನ್ ಆದರೂ ಹಾಕಿ 4 ಚೈನ್ ಆದರೆ ಹಾಕಿ ಲಾಕ್ ಮಾಡ್ಬೋದು. ನಾನು ಆಗಲೇ ಹೇಳ್ದಂಗೆ ಆ ಥರ ಮಾಡ್ಬೋದು. ಇನ್ನೂ ಸ್ವಲ್ಪ ಇಲ್ಲೇನು ಸಿಂಗಲ್ ಕ್ರೋಶೆಟ್ ಹಾಕಿದ್ನಲ್ಲ ಅದು ಥಿಕ್ನೆಸ್ ಕಾಣಬೇಕಂದ್ರೆ ನೀವು ಹಾಫ್ ಡಬಲ್ ಕ್ರೋಶೆಟ್ ಹಾಕಿದರೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ಸಿಂಗಲ್ ಸ್ಟೆಪ್ನಲ್ಲಿ ಫಾಸ್ಟಾಗಿ ಹಾಕ್ಕೊಂಡು ಹೋಗ್ಬೋದು. ಅಂದರೆ ಇದನ್ನು 2 ಆರ್ಚಿಂದ ಅಂದರೆ 2 ರಿಂಗ್ ಬೀಡ್ ಡಿಸೈನಿಂದ ಒಂದು ಕುಚ್ಚು ಕಟ್ಬೋದು. ಒಂದು ರಿಂಗ್ ಬೀಡ್ ಪಕ್ಕ ಒಂದೊಂದು ರಿಂಗ್ ಕುಚ್ಚು ಕಟ್ಕೊಂಡು ಈ ಥರ ಹೋಗ್ಬೋದು. ನಾನು ಒಂದು ಬೀಡ್ ಪಕ್ಕ ಒಂದು ಕುಚ್ಚು ಹಾಕಿ ತೋರಿಸಿದ್ದೀನಿ. ಇಲ್ಲಿ ನಾನು ಹೇಳಿದ್ನೆಲ್ಲ ಬೀಡ್ಸ್ ಬೇಡ ಅಂದರೆ ಬೀಡ್ಸ್ ಲೆಸ್ಸನ್ನು ಸಹ ಮಾಡ್ಕೋಬೋದು. ನೋಡಿ ಈ ಥರ ಬೀಡನ್ನ ಕೈನಲ್ಲಿ ಇಟ್ಕೊಂಡು ಲೆಫ್ಟ್ ಹ್ಯಾಂಡ್ನಲ್ಲಿ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ರಿಂಗ್ ಬೀಡ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು 3 ದಾರದಿಂದ ಹೊರಗಡೆ ಬಂದು ಈಗ ಇಲ್ಲಿ 1 2 3 ಚೈನ್ ಹಾಕ್ತೀನಿ. ಮತ್ತು ನೋಡಿ ಇಲ್ಲಿ ಗ್ಯಾಪ್ ಕಾಣ್ತಾ ಇದೆಯಲ್ಲ ಈ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು ಮತ್ತು ಲಾಕ್ ಮಾಡ್ತೀನಿ. ಮಾಡಿಬಿಟ್ಟು ಒಂದು ಬೀಡನ್ನ ಆ್ಯಡ್ ಮಾಡ್ತೀನಿ. ನಾನು ಫಸ್ಟ್ ಆರ್ಚ್ ಯಾವ ಥರ ನಿಧಾನಕ್ಕೆ ತೋರಿಸಿದ್ನಲ್ಲ ಅದೇ ಥರನೇ ಇದನ್ನು ಸಹ ನೀವು ಅದೇ ಥರನೇ ನೋಡಿಕೊಂಡು ಕಂಪ್ಲೀಟ್ ಮಾಡ್ಕೊಂಡು ಹೋಗ್ಬೋದು. ನೋಡಿ ಈ ಥರನೇ 3 ಚೈನ್ ಹಾಕಬೇಕು. ಹಾಫ್ ಡಬಲ್ ಕ್ರೋಶೆಟ್ ಆದಮೇಲೆ 3 ಚೈನ್ ಹಾಕಬೇಕು. ಈ ಥರದ ಡಿಸೈನ್ ನಾನು ಹಾಫ್ ಡಬಲ್ ಕ್ರೋಶೆಟ್ ಹಾಕಿರಲಿಲ್ಲ, ಹಾಗೆಯೇ ಕಂಬ ಹಾಕಿಬಿಟ್ಟು ತೋರಿಸಿದ್ದೆ. ಇದನ್ನು ಹಾಫ್ ಡಬಲ್ ಕ್ರೋಶೆಟ್ ಹಾಕಿ ತೋರಿಸಿದ್ದೀನಿ. ಇದರಲ್ಲೇ ತುಂಬ ವೀಡಿಯೋಸ್ ಬರುತ್ತೆ ನಿಮಗೆ. ರಿಂಗ್ ಬೀಡ್ಸ್ ಕುಚ್ಚು ಡಿಸೈನ್ ಅಂದರೆ ನನ್ನ ಚಾನಲಲ್ಲಿ ಹೋದರೆ ನಿಮಗೆ ರಿಂಗ್ ಬೀಡ್ಸ್ನಲ್ಲಿ ತುಂಬ ತೋರಿಸಿದ್ದೀನಿ. ಹಾಗೆ ಡೋನಟ್ ಬೀಡ್ಸ್ಗಳನ್ನಲ್ಲೂ ತೋರಿಸಿದ್ದೀನಿ. ಬ್ರೈಡಲ್ ಡಿಸೈನ್ಸ್ನ ತೋರಿಸಿದ್ದೀನಿ, ನೀವು ಚೆಕ್ ಮಾಡ್ಬೋದು. ಇದೇ ಥರ ನಾನು ಫುಲ್ ಇದನ್ನು ಕಂಪ್ಲೀಟ್ ಮಾಡಿಬಿಟ್ಟು ಟೋಟಲಾಗಿ 8 ಪಿಕಾಟ್ಸು 7 ಬೀಡ್ಸ್ಗಳು ಬರುತ್ತೆ. ಈ ರಿಂಗ್ ಸುತ್ತ ಸ್ವಲ್ಪ ಕೆಳಗಡೆಗೆ ನಮಗೆ ರಿಂಗ್ ಬೀಡು ಖಾಲಿ ಇರುತ್ತೆ. ಒಂದು 5 ಚೈನ್ ಎಷ್ಟಿರುತ್ತೋ ನೋಡಿ, ಇಲ್ಲಿ 5 ಚೈನ್ ಎಷ್ಟಿರುತ್ತೋ ಇದನ್ನು ನೋಡಿ 5 ಚೈನ್ ಎಷ್ಟು ಗ್ಯಾಪ್ ಎಷ್ಟಿದೆ ಅಷ್ಟೇ ಗ್ಯಾಪ್ನ ಕೊಟ್ಬಿಟ್ಟು ನಾನು ಡೈರೆಕ್ಟಾಗಿ ಇದನ್ನು ಸಿಂಗಲ್ ಕ್ರೋಶೆಟ್ ಹಾಕಿಬಿಟ್ಟು ಈ ರಿಂಗ್ ಬೀಡಿಂದ ಏನು ಆರ್ಚ್ ಇದೆಯಲ್ಲ ಅದನ್ನು ಇಲ್ಲಿ ಕಂಪ್ಲೀಟ್ ಮಾಡ್ತೀನಿ. ಕಂಪ್ಲೀಟ್ ಆದಮೇಲೆ ಮತ್ತೆ ಪಕ್ಕದಲ್ಲಿ ಮತ್ತೆ ಒಂದು 4 ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕಿಬಿಟ್ಟು ಮತ್ತೆ 4 ಚೈನ್ ಅಥವಾ 5 ಚೈನ್ ಆದರೂ ಹಾಕ್ಬೋದು ಕುಚ್ಚು ಕಟ್ಟೋದಕ್ಕೆ. ಹಾಕಿಬಿಟ್ಟು ಎಕ್ಸ್ಟ್ರಾ 2 ಚೈನ್ ಹಾಕಿ ದಾರನ ಕಟ್ ಮಾಡಿಬಿಟ್ಟು ನಾನು ಕುಚ್ಚು ಕಟ್ಟಿ ತೋರಿಸ್ತೀನಿ. ಇಲ್ಲಿ ನೀವು ಕುಚ್ಚು ಬಂದು 137ಇಂದ ಬ್ರೈಡಲ್ ಸ್ಯಾರಿಗಾದರೆ 150 ಕುಚ್ಚು ಕಟ್ಟಿ, ಸಿಂಪಲ್ ಸ್ಯಾರಿಗಳಿಗೆಲ್ಲ ಆದರೆ 120ರಿಂದ 130 ಎಳೆ ದಾರ ತೊಗೊಂಡು ಡಬಲ್ ಆದರೆ 240 ಆಗುತ್ತೆ. 120 ತೊಗೊಂಡ್ರೆ ಡಬಲ್ ಆಗಿ ಕಟ್ಟಿದಾಗ ನಮಗೆ 240 ಆಗುತ್ತೆ. ಈ ಥರ ಆಗುತ್ತೆ. ನೋಡಿಕೊಂಡು
ಈ ಬೀಡ್ಸ್ ಏನು ರಿಂಗ್ ಬೀಡು ಎಲ್ಲೂ ಟ್ವಿಸ್ಟ್ ಆಗಲ್ಲ, ಆಮೇಲೆ ತಿರುಗೋದಿಲ್ಲ, ಆಮೇಲೆ ಸೊಟ್ಟನೂ ಕುತ್ಕೊಳೋದಿಲ್ಲ, ಸ್ಟ್ರೈಟಾಗಿರುತ್ತೆ ನೋಡಿ. ಈ ಥರ ಇಲ್ಲಿ ನಾನು ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ. ಲಾಸ್ಟಿಗೆ ರೆಡ್ ಚೈನ್ ಎಕ್ಸ್ಟ್ರಾ ಹಾಕ್ಬಿಟ್ಟು ದಾರನ ಕಟ್ ಮಾಡ್ತೀನಿ. ಮಾಡಿಬಿಟ್ಟು ಬ್ಯಾಕ್ ಸೈಡ್ ದಾರ ಉದ್ದ ಈ ಥರ ಇದ್ದರೆ ನೀವು ಕುಚ್ಚು ಕಟ್ಟುವಾಗ ಜೊತೆ ಸೇರಿಸ್ಕೊಂಡು ಕಟ್ಟಿ, ಇಲ್ಲ ಬ್ಯಾಕ್ ಸೈಡು ಫ್ಯಾಬ್ರಿಕ್ ಗ್ಲೂ ಹಾಕಿಬಿಟ್ಟು ಗಮ್ ಪೇಸ್ಟ್ ಮಾಡಿಬಿಟ್ಟು ನೀವು ಫಿನಿಶಿಂಗ್ ನೀಟಾಗಿ ಕೊಟ್ಟರೆ ನೀಟಾಗಿರುತ್ತೆ ನೋಡಿ. ನಾನಿಲ್ಲಿ 137 ದಾರನ ಕುಚ್ಚು ಕಟ್ಟಿದ್ದೀನಿ. ಡಿಸೈನ್ ಬಂದು ಬ್ಯಾಕ್ ಸೈಡಿಂದ ಈ ಥರ ಕಾಣುತ್ತೆ, ಫ್ರಂಟ್ ಸೈಡಿಂದ ಈ ಥರ ಕಾಣುತ್ತೆ. ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಸಿಂಗಲ್ ಸ್ಟೆಪ್ಪು. ಆಮೇಲೆ ಕಲರ್ ಕಾಂಬಿನೇಷನ್ ನೀವು ಈ ಥರ ಯಾವುದಾದ್ರೂ ಚೂಸ್ ಮಾಡಿ ಹಾಕ್ಕೊಡ್ಬೋದು. ಪಿಂಕ್ ಹಾಕಿಬಿಟ್ಟು ಗ್ರೀನ್ನಲ್ಲಿ ಕುಚ್ಚು ಕಟ್ಬೋದು, ಗ್ರೀನ್ ಹಾಕಿ ಇದನ್ನೆಲ್ಲ ಈ ಥರ ಪಿಂಕ್ ಆದರೂ ಮಾಡ್ಬೋದು. ಕಾಂಟ್ರಾಸ್ಟ್ ಕಲರ್ನಲ್ಲಿ ಯಾವುದು ನಿಮಗೆ ಪಲ್ಲುವನಲ್ಲಿ ಇರುತ್ತೋ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಚೂಸ್ ಮಾಡಿಕೊಂಡು ಹಾಕ್ಕೊಡಿ, ತುಂಬ ಚೆನ್ನಾಗಿ ಕಾಣುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಈ ಡಿಸೈನ್ ಇಷ್ಟ ಆಗಿದೆ ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬ್ರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಸಹ ಮರಿಬೇಡಿ. ನೋಡಿ ಡಿಸೈನ್ ಬಂದು ಫುಲ್ಲು ಕಂಪ್ಲೀಟ್ ಈ ಥರ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.